ಆ, ನಮಸ್ಕಾರ ಗುರೂಜಿ. ನಮಸ್ಕಾರ. ಆ, ಇನ್ನೊಂದು ಪ್ರಶ್ನೆ. ಹಾ. ಈಗ ನೀವು ಕಳೆದ ಸಂಚಿಕೆದಲ್ಲಿ ಹೇಳಿದ್ರಿ, ಈ ಮಾಟ ಮಂತ್ರ ಎಲ್ಲ ಹೇಗ್ ನಡೀತದೆ, ಏನು ಅದರಿಂದ ಏನೇನಾಗುತ್ತೆ ಅಂತ. ಈ ದೇವ್ರುಗಳಿಗೂ ಇದು ತಟ್ಟದೇ ಇರುತ್ತಾ, ಅಥವಾ ದೇವ್ರುಗಳನ್ನು ಇದ್ ಮಾಡ್ಬೋದಾ? ಇದ್ರ ಬಗ್ಗೆ ಒಂದು ಅದೇ ದೇವರುಗಳಿಗೆ ಮಾಟ ಮಂತ್ರ ನಡೀತದ, ಇಲ್ಲ ಅವ್ರನ್ನ ಬಂಧನ ಮಾಡ್ತಾರ, ಅಥವಾ ಅವ್ರನ್ನ ಹಿಡ್ದಿಟ್ಕೊಂತಾರ? ನಮ್ಮ ಕುಲ ದೇವತೆಗಳು ನಾವು ಪೂಜೆ ಮಾಡ್ಕೊಂಡ್ ಬರ್ತಾ ಇರ್ತೀವಿ, ಬಟ್ ಅದರಿಂದ ನಮ್ಗೇನು ಇಂಪ್ರೂವ್ಮೆಂಟ್ ಸಿಗೋದಿಲ್ಲ. ಅದು ಯಾಕೆ? ಹಾಗೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ. ನೋಡಿ, ಇದು ಏನಾಗತ್ತೆ, ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ದೈವ ಪ್ರಶ್ನೆ ಇದು. ಈ ಆನ್ಸರ್ ಅನ್ನ ಕೊಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇದು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾಂತ್ರಿಕದ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದ್ರೆ ಭೂತ ವೈದ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೇಮ್ ಅದೇ ಕಾನ್ಸೆಪ್ಟೇ ಇದು. ಭೂತ ವೈದ್ಯದಲ್ಲಿ ಏನಾಗತ್ತೆ, ಎಲ್ಲಾ ಪ್ರಾಣಿ ಚರಾಚರ ವಸ್ತುಗಳಿಗೂ ಕೂಡ ಬಂಧನ ಅಂತಕ್ಕಂಥದ್ದು ಇರುತ್ತೆ. ನಿಜವಾಗ್ಲೂ ಕೂಡ ದೇವರಿಗೆ ಬಂಧನ ಮಾಡೋಕ್ಕಾಗಲ್ಲ. ದೇವರು ಅಂದ್ರೆ ಏನು? ಅದ್ಭುತವಾಗಿರ್ತಕ್ಕಂಥ, ಯಾರ ಕಣ್ಣಿಗೂ ಕಾಣಿಸ್ತಾ ಇರ್ತಕ್ಕಂಥ ಒಂದು ಶಕ್ತಿ. ಅದನ್ನ ನಾವು ದೇವರು ಅಂತ ಹೇಳಿ ಹೇಳ್ತೀವಿ. ಆದ್ರೆ ದೇವರ ಸ್ಥಳಗಳಿರುತ್ತೆ. ಉದಾಹರಣೆಗೆ ತಿರುಪತಿ, ಧರ್ಮಸ್ಥಳ, ಕೊಲ್ಲೂರು, ಮತ್ತೆ ಪೊಳಲಿ, ಈ ರೀತಿ ಎಲ್ಲ ಸ್ಥಳಗಳಿರುತ್ತೆ ದೇವರ ಶಕ್ತಿ. ಈಗ ಯಾಕೆ ನಿಮ್ಮನೆ ಅಕ್ಕಪಕ್ಕ ಇರ್ತಕ್ಕಂಥ ದೇವಸ್ಥಾನ, ನಮ್ಮನೆ ಅಕ್ಕಪಕ್ಕ ಇರ್ತಕ್ಕಂಥ ದೇವಸ್ಥಾನ, ಅಲ್ಲಿರ್ತಕ್ಕಂಥ ವಿಗ್ರಹಗಳು, ಇವೆಲ್ಲ ಇರುತ್ತೆ. ಈ ಒಂದು ಕಲಿಯುಗದಲ್ಲಿ, ಈ ಒಂದು ಪ್ರಪಂಚದಲ್ಲಿ ಯಾವುದೋ ಒಂದು ಸ್ಥಳ ಇರುತ್ತೋ, ಯಾವ ಒಂದು ಪ್ರತಿಮೆ ಶಿಲೆ ಇರುತ್ತೋ, ಅದನ್ನ ಬಂಧನ ಮಾಡುವಂತಹ ಶಕ್ತಿ ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಅದೇ ಭೂತ ವೈದ್ಯಕ್ಕಿದೆ. ಯಾಕಿದೆ? ಯಾಕೆ ಅಂತ ಹೇಳಿದ್ರೆ, ಈ ಭೂಮಿನೇ ಒಂದು ಭೂತ. ಭೂಮಿ ಅಂತಕ್ಕಂಥದ್ದೇ ಒಂದು ಭೂತ. ಭೂಮಿ ಪ್ರತಿ ಒಂದು ಇದಕ್ಕೂ ತಿರುಗ್ತಾ ಇರುತ್ತೆ. ಭೂಮಿಯು ಕೂಡ ಯಾವ ರೀತಿಯಲ್ಲಿ ಗ್ರಹಗಳು ತಿರುಗುತ್ತೋ ಅದೇ ತರ ಭೂಮಿನೂ ಕೂಡ ತಿರುಗ್ತಾ ಇರುತ್ತೆ. ಭೂಮಿ ಅಂತಕ್ಕಂಥದ್ದು, ಆದ್ರಿಂದಾನೆ ದೊಡ್ಡವ್ರು ಏನು ಹೇಳ್ತಾರೆ ಅಂದ್ರೆ, ನೆಲದ ಮೇಲೆ ಕುತ್ಕೋಬೇಡ, ಡೈರೆಕ್ಟ್ ಆಗಿ ಒಂದು ಚಾಪೆ, ಒಂದು ಮಣೆನೋ ಅಥವಾ ಒಂದು ಚೇರೋ ಹಾಕ್ಬಿಟ್ಟು ಕುತ್ಕೋ ಅಂತ. ಅಂದ್ರೆ ಡೈರೆಕ್ಟ್ ಆಗಿ ಏನಾಗತ್ತೆ ಅಂತ ಹೇಳಿದ್ರೆ, ಅಲ್ಲಿ ಭೂಮಿಯಲ್ಲಿ ಮಾಡಿರ್ತಕ್ಕಂಥ ಜಪತಪ ಊಟಗಳು ಏನೇ ಇದ್ರೂ ಕೂಡ ಅಲ್ಲಿ ಹೋಗ್ಬಿಡುತ್ತೆ. ಅದು ನಮಗೆ ಫಲ ಸಿಗಲ್ಲ. ಅದರಿಂದ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಭೂಮಿ. ಅದರಲ್ಲೂ ಕೂಡ ಈ ಒಂದು ಭೂಮಿ ಮೇಲೆ ಇರ್ತಕ್ಕಂಥ ವಸ್ತುಗಳು ಯಾವುದೇ ಇದ್ರೂ ಕೂಡ ಅದಕ್ಕೆ ಮಾಂತ್ರಿಕ ಬಾಧೆಗಳಿಂದ ಮತ್ತೆ ಮಾಂತ್ರಿಕದಿಂದ ಅದನ್ನ ಕಟ್ಟಾಕುವಂಥದ್ದು, ಬಂಧನ ಮಾಡುವಂಥದ್ದು ಇದೆ. ಇದರಲ್ಲಿ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ, ಈ ರೀತಿ ಪ್ರಯೋಗಗಳು. ಮಾರಣ ಪ್ರಯೋಗ, ಯಾರನ್ನಾದ್ರೂ ತೊಂದರೆ ಮಾಡುವಂಥದ್ದು, ಅಂದ್ರೆ ಒಂದು ತರ ಇದು ಕೊಲೆನೇ ಅಂತ ಹೇಳ್ಬೋದು, ಆ ತರ ಪ್ರಯೋಗಗಳು, ಅದೆಲ್ಲ ಬಹಳ ಭಯಂಕರವಾಗಿರ್ತಕ್ಕಂಥ ಪ್ರಯೋಗಗಳು. ಇವೆಲ್ಲ ಭೂತ ವೈದ್ಯದಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್. ಇದರಲ್ಲಿ ಬಂಧನ ಇದೆಯಲ್ಲ, ಆ ಬಂಧನ ಪ್ರಯೋಗ ದೇವಾನು ದೇವತೆಗಳಿಗೆ ಮಾಡ್ಬಿಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ, ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ಅವರು ಬಹಳಷ್ಟು ಭೂತ ವೈದ್ಯರು ಅವ್ರಿಗೆ ಗೊತ್ತಿರ್ತಾರೆ. ಅವ್ರಿಗೆ ಏನಾದ್ರು ಒಂದು ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ, ಅವರ ಮನೆಯ ದೇವರನ್ನ ಫಸ್ಟ್ ಬಂಧನ ಮಾಡಿ, ಅವರು ಇಷ್ಟಪಡುವಂತಹ ದೇವರನ್ನ ಬಂಧನ ಮಾಡಿ ಅವರಿಗೆ ತೊಂದರೆ ಕೊಡುವಂಥದ್ದು ಒಂದು. ಎರಡನೇದಾಗಿ ಏನಾಗುತ್ತೆ, ಒಂದು ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಅಭಿವೃದ್ಧಿಯಾಗಿ ನಡೀತಾ ಇರುತ್ತೆ, ಆ ದೇವಸ್ಥಾನಗಳ ಮೇಲೆ ಇವ್ರಿಗೆ ಕಣ್ಣು, ಯಾಕಂದ್ರೆ ನಮ್ ಪಾಲ್ ಕೊಟ್ಟಿಲ್ವಲ್ಲ ಅಂತ. ಈ ತರ ಎಲ್ಲ ಇದ್ದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಆ ಒಂದು ದೇವಸ್ಥಾನಕ್ಕೇನೆ ಬಂಧನ ಪ್ರಯೋಗ ಮಾಡ್ಬಿಡ್ತಾರೆ. ಆ ಬಂಧನ ಪ್ರಯೋಗ ಮಾಡಿದಾಗ ಅಲ್ಲಿ ಆಟೋಮೆಟಿಕ್ ಆಗಿ ಜನಗಳು ಕಡಿಮೆ ಆಗುವಂಥದ್ದು, ತೊಂದರೆಗಳಾಗುವಂಥದ್ದು, ಈ ತರ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಬಂಧನ ಪ್ರಯೋಗ ಅಂತ. ಇದೇ ತರ ಸ್ತಂಭನ ಪ್ರಯೋಗ. ಸ್ತಂಭನ ಅಂತ ಹೇಳಿದ್ರೆ, ಒಂದು ಈ ಸಣ್ಣವರಿದ್ದಾಗ ಮಕ್ಕಳೆಲ್ಲ ಸ್ಟ್ಯಾಚು ಅಂತ ಆಟ ಆಡ್ತಾ ಇದ್ರು. ಸ್ಟ್ಯಾಚು ಅಂದ್ರೆ ಅಲ್ಲೇ ನಿಂತ್ಕೊಂಡ್ಬಿಡೋದು, ಅಲ್ಲಾಡೋಂಗಿಲ್ಲ, ಆ ತರ ಒಂದು ಆಟ ಇತ್ತು. ಅದೇ ತರ ಇದು ಸ್ತಂಭನ ಪ್ರಯೋಗದಲ್ಲಿ ಒಂದು ಸಲ ಯಾರ ಮೇಲೆ ಸ್ತಂಭನ ಮಾಡ್ತಿರೋ ಅದು ಅಲ್ಲೇ ಸ್ತಂಭನ, ಅಲ್ಲೇ ನಿಂತ್ಕೊಂಡ್ಬಿಡೋದು, ಅಲ್ಲಾಡಂಗೆ ಇಲ್ಲ ಅಂಥದ್ದು. ನಮ್ಮ ಹಣಕಾಸಿನ ಮೇಲೆ ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಚೆನ್ನಾಗಿ ವ್ಯಾಪಾರ ನಡೆಯುವಂಥದ್ದು ಏನು ಇಲ್ಲದೆ ತಣ್ಣಗಿದ್ದು ಎಲ್ಲ ಅಲ್ಲಿಗೆ ಕ್ಲಿಯರ್ ಆಗಿಬಿಡುತ್ತೆ, ಅಂದ್ರೆ ಪಾಪರ್ ಆಗಿಬಿಡ್ತಾರೆ. ಇದೆಲ್ಲ ಸ್ತಂಭನ ಪ್ರಯೋಗಗಳು. ಈ ರೀತಿ ಬಹಳ ಒಂದು ಕೆಟ್ಟ ಪ್ರಯೋಗಗಳು ಈ ಒಂದು ಭೂತ ವೈದ್ಯದಲ್ಲಿ ಇದೆ. ಅದೇ ತರ ದೈವ ಬಂಧನ, ದೈವ ಮುಖಬಂಧನ, ಮುಖಸ್ತಂಭನ, ಈ ರೀತಿಯೆಲ್ಲ ಪ್ರಯೋಗಗಳಿಂದ ದೇವರುಗಳನ್ನ ಹಿಡಿದು ಮನುಷ್ಯನಿಗೆ ತೊಂದರೆ ಕೊಡುವಂಥದ್ದು, ಈ ರೀತಿ ಒಂದು ಪ್ರಯೋಗ ಮಾಂತ್ರಿಕ ವಿದ್ಯೆಯಲ್ಲಿ ಇದೆ ಅಂತ ಹೇಳಿ
ಬಹಳ ಹಿಂದೆನೆ ಬಹಳಷ್ಟು ಜನ ಋಷಿ ಮುನಿಗಳು ಬರೆದಿಟ್ಟಿದ್ದಾರೆ. ಆ ಒಂದು ಕಾರಣಗಳಿಂದ ಎಲ್ಲಾದ್ರೂ ಒಂದು ಬಂಧನಗಳಾದ್ರೆ, ದೈವ ಬಂಧನ ಅಥವಾ ದೈವ ಶಕ್ತಿ ಬಂಧನ, ದೈವ ಸ್ಥಳ ಬಂಧನ, ಅಥವಾ ಮನೆ ದೇವರಿಗೆ ಮನೆಯಲ್ಲೇ ಬಂಧನ, ಈ ತರ ಏನಾದ್ರು ಆದಾಗ ಅದನ್ನ ನೋಡಿ, ಎಲ್ಲದಕ್ಕೂ ಯಾವುದೇ ಒಂದು ಪ್ರಶ್ನೆ ಇದ್ರೂ ಕೂಡ ಅದಕ್ಕೆ ಉತ್ತರ ಇದ್ದೇ ಇದೆ. ಈಗ ನೀವು ಎಷ್ಟೋ ಪ್ರಶ್ನೆಗಳು ಕೇಳ್ಬೋದು, ಮದ್ವೆದು, ಸಂತಾನದ್ದು, ಇವೆಲ್ಲ ಕೇಳಿದ್ರೆ ಅದಕ್ಕೆಲ್ಲ ಸರಿಯಾಗಿರ್ತಕ್ಕಂಥ ಪರಿಹಾರನೂ ಇದೆ, ಉತ್ತರನೂ ಇದೆ. ಅದಕ್ಕೆಲ್ಲ ಎಲ್ಲಿ ಗೊತ್ತಾಗತ್ತೆ ನಮ್ಗೆ ಅಂತ ಹೇಳಿದ್ರೆ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಾಸ್ತ್ರ. ಅದರಲ್ಲೂ ರಮಲ ಶಾಸ್ತ್ರ ಅಂತಿದೆ. ರಮಲ ಅಂದ್ರೆ ಕವಡೆಗಳ ಮುಖಾಂತರ ಆ ದೇವರ ಒಂದು ಶಕ್ತಿ ಎಲ್ಲಿ ಸ್ಟಾಪ್ ಆಗಿದೆ, ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಎಲ್ಲವನ್ನು ಕಂಡುಹಿಡಿದು ಅಲ್ಲಿಗೆ ಉತ್ತರ ಕೊಡುವಂತಹ ಒಂದು ಅದ್ಭುತವಂತ ವಿದ್ಯೆ ಪ್ರಶ್ನಾಶಾಸ್ತ್ರಕ್ಕಿದೆ. ಆ ಪ್ರಶ್ನಾಶಾಸ್ತ್ರವನ್ನ ಯಾರು ಕರಗತ ಮಾಡ್ಕೊಂಡು ಚೆನ್ನಾಗಿ ಕಲ್ತಿರ್ತಾರೋ ಅವರಿಗೆ ಈ ಒಂದು ದೇವರಿಗೆ ಏನಾದರೂ ತೊಂದರೆ ಇದೆಯಾ, ಸಮಸ್ಯೆ ಇದೆಯಾ, ಅದನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡೋದು, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಈ ರಮಲ ಶಾಸ್ತ್ರದಿಂದ ನಾವು ಕಂಡುಹಿಡಿದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ಬೋದು. ಇದು ದೇವರುಗಳಿಗಾದ್ರೂ ಅಷ್ಟೇ, ಮನುಷ್ಯರಿಗಾದ್ರೂ ಅಷ್ಟೇ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೂಡ ಇದೆ, ಪರಿಹಾರ ಕೂಡ ಇದೆ. ನಮಸ್ಕಾರ.